ಎಲ್ರಿಗೂ ನಮಸ್ಕಾರ. ನಾನೀಗ ನಮ್ಮ ಫ್ಯಾಮ್ಲಿದೊಂದು ಚಿಕ್ಕ ಇಂಟ್ರೊಡಕ್ಷನ್ ಮಾಡಿಕೊಡ್ತೀನಿ. ಯಾಕಂದರೆ ನಮ್ಮದು ಜಾಯಿಂಟ್ ಫ್ಯಾಮ್ಲಿ. ನಮ್ಮ ಫ್ಯಾಮ್ಲಿಲಿ ನಾವು ತುಂಬ ಜನ ಇದ್ದೀವಿ. ಆಮೇಲೆ ನಾವು ಯಾರೂ ಡಿವೈಡ್ ಆಗಿಲ್ಲ. ನಾನು ಮುಂದೆ ಅದನ್ನು ಹೇಳ್ತೀನಿ. ನಾವು ಯಾಕೆ ಇಲ್ಲಿ ಸೇರಿದ್ದೀವಿ ಅನ್ನೋದನ್ನು ನಾನು ಮುಂದೆ ಹೇಳ್ತೀನಿ. ಇವರು ನೋಡಿ, ನಮ್ಮ ದೊಡ್ಡ ವೈನಿ ಅಂತೀವಿ. ಅಂದರೆ ಮನೆಗೇನೆ ಇವರು ಹಿರಿ ಸೊಸೆ. ಇವ್ರನ್ನ ದೊಡ್ಡ ವೈನಿ ಅಂತೀವಿ. ಇವ್ರಿಗೆ 97 ಇಯರ್ಸು. ಇವ್ರನ್ನ ಕೇಳಿದರೆ 95 ಅಂತ ಹೇಳ್ತಾರೆ. ಆದರೆ ನಾವು ಲೆಕ್ಕ ಹಾಕಿದಾಗ ಇವ್ರಿಗೆ 97. ಇವರು ಕೊಪ್ಪಳಮ್ಮ ಅಂತ. ಇವರು ನಮ್ಗೆ ಅತ್ತೆ ಆಗಬೇಕು. ಇವ್ರಿಗೆ 90 ಇಯರ್ಸು. ಇವರು ಮನೆ ಮಗಳು. ಇವ್ರಿಗೆ 95 ಇಯರ್ಸು. ಅವರು ಪಕ್ಕದಲ್ಲಿರೋರು ನಮ್ಮ ಅತ್ತೆ. ಅವ್ರಿಗೆ 70 ಇಯರ್ಸ್ ಏಜ್ ಆಗಿರೋದೀಗ. ಈಗಿನ ಕಾಲದಲ್ಲಿ ಜಾಯಿಂಟ್ ಫ್ಯಾಮಿಲಿ ನೋಡೋಕ್ಕೆ ಸಿಗೋದೇ ಅಪರೂಪ. ಅಲ್ಲಿಗೊಂದು ಇಲ್ಗೊಂದು ಇರುತ್ತೆ. ಆ ಅಪರೂಪದಲ್ಲಿ ನಮ್ಮ ಮನೆತನದ್ದು ಒಂದು ನಮ್ಮದು ತೋರ್ಗಲ್ಮಠ್ ಫ್ಯಾಮಿಲಿ ಅಂತ. ನಮ್ಮ ಊರು ಇರೋದು ತಲ್ಲೂರು. ತಲ್ಲೂರು ಅಂದರೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಇದ್ದಾರಲ್ಲ, ಅವರ ತಾಯಿಯ ತವ್ರ ಮನೆ ಅದು. ಅಲ್ಲಿ ನಮ್ಮದು ಒಂದು ಮನೆ ಇದೆ, ತುಂಬ ಹಳೇದು. ಒಂದು 100ರಿಂದ 150 ವರ್ಷ ಏನೋ ಆಗಿದೆ ಆ ಮನೆಗೆ. ತುಂಬ ಹಳೆ ಕಾಲದ ಮನೆ ಇದೆ. ಹಾಗೆ ನಾವು ಏನೇ ಫಂಕ್ಷನ್ ಇದ್ರೂ ನಾವು ಅಲ್ಲೇ ಹೋಗಿ ಸೇರ್ತೀವಿ. ಆಮೇಲೆ ಎಲ್ಲರೂ ಒಟ್ಟಿಗೆ ಮಾಡ್ತೀವಿ ಏನೇ ಫಂಕ್ಷನ್ ಇದ್ದರೂ. ಆಮೇಲೆ ದಸರಾ ಹಬ್ಬ ಅಂತೂ ಒಂದು ತುಂಬ ಚೆನ್ನಾಗಿ ಮಾಡ್ತೀವಿ. ಎಲ್ಲರೂ ಅವತ್ತು ಒಟ್ಟಿಗೆ ಸೇರ್ತೀವಿ. ನಾನೀಗ ಬಂದಿರೋದು ಧಾರವಾಡಕ್ಕೆ. ಧಾರವಾಡದಲ್ಲಿ ಯಾಕೆ ಸೇರಿದ್ದೀವಿ ಅಂದರೆ, ನಾನು ಆಗಲೇ ತೋರಿಸ್ದೆ ನೋಡಿ, ದೊಡ್ಡ ವೈನಿ ಅಂತ ಹೇಳಿದ್ನಲ್ಲ, ಅವ್ರಿಗೆ 97 ಇಯರ್ಸ್ ಅಂತ. ಅವರು ಈಗ ಬೆಂಗಳೂರಲ್ಲಿರ್ತಾರೆ. ಅವರಿಗೆ ತುಂಬ ಹುಷಾರಿಲ್ದಂಗಾಗಿ ಸ್ವಲ್ಪ ಹಾಸ್ಪಿಟ್ಲೆಲ್ಲ ಅಡ್ಮಿಟ್ ಆದ್ರಂತೆ. ಆವಾಗ ಅವ್ರಿಗೇನೋ ನನ್ನ ಬಳಗನೆಲ್ಲ ನೋಡಬೇಕು, ನಾನು ಎಲ್ಲರೂ ನೋಡಬೇಕು ಅಂತ ಅಂದ್ಕೊಂಡಾಗ ಎಲ್ಲರೂ ಅಲ್ಲಿ ಹೋಗಿ ಸೇರೋಕ್ಕಾಗಲ್ಲ, ಎಲ್ಲರೂ ಇಲ್ಲಿ ಬರೋಕ್ಕಾಗಲ್ಲ. ನಾನೇ ಧಾರವಾಡಕ್ಕೆ ಹೋದರೆ ಎಲ್ಲರೂ ನೋಡ್ಬೋದು ಅಂತ ಅವರು ಧಾರವಾಡಕ್ಕೆ ಬಂದಿದ್ದಾರೆ. ಹಾಗಾಗಿ ನಾವು ಎಲ್ಲರೂ ಬಂದಿದ್ದೀವಿ. ಎಲ್ಲರೂ ಜೊತೆಗೆ ಬಂದು ಯಾರ್ಯಾರು ಎಲ್ಲೆಲ್ಲಿರ್ತೀವೋ ಅಲ್ಲಲ್ಲಿಂದ ಒಂದೊಂದು ಅಡುಗೆನ ಮಾಡ್ಕೊಂಬಂದು ಇಲ್ಲಿ ಜೊತೆಗೆ ಊಟ ಮಾಡೋದು, ಆಮೇಲೆ ಒಂದಿನ ಟೈಮ್ ಸ್ಪೆಂಡ್ ಮಾಡೋದು ಅಂತ ಎಲ್ಲರೂ ಧಾರವಾಡಕ್ಕೆ ಬಂದ್ವಿ. ನಾವೆಲ್ಲರೂ ಯಾವ ಥರ ಅಂದರೆ, ಜೊತೆಗೆ ಸೇರೋದೇ ಒಂದು ಹಬ್ಬ ನಮಗೆ. ನಾವು ನಮ್ಮ ಮನೆಯಲ್ಲಿ ಹಬ್ಬ ಇದ್ದಾಗ್ಲೂ ನಾವು ಇಷ್ಟು ಸಂತೋಷವಾಗಿರಲ್ಲ. ಎಲ್ಲರೂ ಜೊತೆಗೆ ಸೇರೋದು, ಜೊತೆಗೆ ಊಟ ಮಾಡೋದು ಅಂದ್ರೇ ನಮಗೆ ಒಂದು ದೊಡ್ಡ ಹಬ್ಬ ಇದ್ದಂಗೆ. ನಾನು ಹೇಳಿದೆ ಆಗಲೇ, ನಮ್ಮದು ತಲ್ಲೂರಲ್ಲಿ ಒಂದು ಮನೆ ಇದೆ ಅಂತ. ನಾವು ಏನೇ ಫಂಕ್ಷನ್ ಆದರೂ ಅಲ್ಲೇ ಹೋಗ್ತೀವಿ ಅಂತಲೂ ಹೇಳಿದೆ. ಯಾಕಂದರೆ ನಮ್ಮ ಹಿರಿಯರು ಏನಿದ್ದಾರೆ ನೋಡಿ, ಅವ್ರು ಯಾರು ಇನ್ನೂವರೆಗೂ ಡಿವೈಡ್ ಆಗಿಲ್ಲ. ಎಲ್ರದ್ದು ಜಾಯಿಂಟಾಗೇ ಇದೆ. ಹಾಗೆ ಅವ್ರಿಗೆ ಯಾರ್ಯಾರಿಗೆ ಯಾವ್ಯಾವ ಊರಲ್ಲಿ ಜಾಬ್ ಇರುತ್ತೆ ಅಲ್ಲಿ ಹೋಗಿ ಅವರೆಲ್ಲ ಅಲ್ಲೆಲ್ಲ ಸೆಟ್ಲ್ ಆಗಿದ್ದಾರೆ. ನಮ್ಮ ಫ್ಯಾಮಿಲಿ ಮೆಂಬರ್ಸೇ ನಾವು ಏನಿಲ್ಲ ಅಂದರೆ ಒಂದು 100ರಿಂದ 150 ಜನ ಇದ್ದೀವಿ. ನಾವು ಇಲ್ಲಿ ಸೇರಿದ್ದು ಬರೀ ಕಾಲು ಭಾಗ ಮಾತ್ರ. ಲಾಸ್ಟ್ ಒಂದು ನಾನು ಟ್ರಾವೆಲಿಂಗ್ ಬ್ಲಾಗ್ ಅಂತ ಹಾಕಿದ್ದೆ. ಅದರಲ್ಲಿ ನಾನು ನಮ್ಮ 5 ಜನ ಓರ್ಗೀತಿಯರನ್ನು ನಾನು ಪರಿಚಯ ಮಾಡಿಸಿದ್ದೇನೆ. ನಮ್ಮ 5 ಜನ ಓರ್ಗೀತಿಯರಿಗೆ ಏನು ಹೆಣ್ಮಕ್ಳಿದ್ದಾರೆ ಅವ್ರನ್ನ ಪರಿಚಯ ಮಾಡಿಸ್ತೀನಿ ಈಗ. ಸಂಜನಾ, ಲಕ್ಷ್ಮಿ, ರಶ್ಮಿ, ಸನಾ, ದಿಶಾ, ಸ್ವಾತಿ. ನಾನು ನಮ್ಮ ದೊಡ್ಡ ವೈನಿನ ಮಾತಾಡ್ಸೋಣ ಅಂತ ಹೋದೆ. ಅವರಿಗೆ 97 ಇಯರ್ಸ್ ಆಗಿದೆ ಅಂತ ಅನ್ಸೋದಿಲ್ಲ, ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ನೀವು ಸಸಿಯಾಗಿ ಬಂದಿದ್ರಲ್ಲ, ಅವಾಗಿನ ಅನುಭವ ಹೆಂಗಿತ್ರಿ ತಲ್ಲೂರು ಮನೆಗೆ ಬಂದಾಗ? ಆಗಿಂದ ಬೇರೆ ಅವಾಗ ಎಲ್ಲಿ ಹಿಟ್ಟು ಇಷ್ಟು ತಗ್ಗಿತ್ತು ಇದಿತ್ತು. ಈಗ ನೋಡಿದ್ರೆ ಮತ್ತೆ ಅರಮನೆ ಆದಂಗೆ ಆಗಿದೆ. ನೀವು ಹೇಳ್ರಿ, ನಿಮ್ಮ ಅನುಭವ ಹೇಳ್ರಿ. ಏನ್ರಿ ಅನುಭವ ತಕೊಂಬಂದ್ರಿ ಮಂತಾನ? ನನ್ನ ಮನೆತನ ನೋಡಕ್ಕೆ ಬಂದಿಲ್ಲ ಏನಿಲ್ಲ ಅಂದ್ರೆ, ನಮ್ಮ ತಾಯಿ ತೀರ್ಕೊಂಡು ಕೂಡಲೇ ದುರ್ಗಾಯಸ್ ಅಂತೀವಲ್ಲ, ಅವರ ಜಪ ಮಾಡಿದ. ನಮ್ಮ ಅಪ್ಪಗೆ 20 ಮಕ್ಕಳು, 20 ಮಕ್ಕಳು ಅಂದ್ರೆ 2 ಹೆಣ್ಣು. ನಮ್ಮ ತಾಯಿ ನನ್ನ ಹಡದ ಕೂಡ ಸತ್ತಿದೆ. 4ನೇದು ಹಾಕಿದ ನಮ್ಮ ಊರು ಹುಣಸಿ ಕಟ್ಟಕ್ಕಿತ್ತು ಅವ್ರ ಮನೆ. ಇಲ್ಲೇನು ಜಪಾನ ಅರ್ದದ್ದು ನಾನು ತಲ್ಲೂರು ಮನ್ಯಾಗ. ಈಗ ಎಲ್ಲರೂ ದಾರ ಕಡೆ ಅವ್ರದ್ದು ಯಾರಿಗೂ ಅಷ್ಟೊಂದು ಸಂಪರ್ಕ ಇಲ್ಲ. ನಮ್ಮಪ್ಪ ನಾನು 15 ಮಂದಿ ಹೆಣ್ಮಕ್ಳು ಆಗ್ತದೆ. ಮೊದಲಿನವ್ರು 3 ಮಂದಿ, ಈಗಿನವ್ರು 11 ಮಂದಿ ಆಗಿದ್ರು. ಒಟ್ಟು ಈಗಿನವ್ರು 16 ಮಂದಿ. ಒಟ್ಟು ನಾವು 20 ಮಕ್ಕಳದಾಗ 5 ಮಂದಿ ಗಂಡು ಮಕ್ಕಳು, 15 ಮಂದಿ ಹೆಣ್ಮಕ್ಳು. 15 ಮಂದಿ ಹೆಣ್ಮಕ್ಳು ರೀ? ಮತ್ತೆ 20 ಮಕ್ಕಳು ಅಂದ್ರೆ ಗೊತ್ತಾಗಲಿಲ್ಲ ನಂಗೆ. 20 ಮಕ್ಕಳು ಅವಂಗ ಜೈ ಮಾಸ್ತರ್ ಅಂತಂದ್ರೆ
ನಮ್ಮ ಅಜ್ಜ ತಲ್ಲೂರು ಅಜ್ಜ. ಮತ್ತು ಶಿವಸಾಯಿ ಮಾಸ್ತರ್ ಅಂತಂದ್ರೆ ಸಂಗೊಳ್ಳಿ ಅಜ್ಜ, ಅವನ ಹೆಸರು ಶಿವಸಾಯಿ, ನಮ್ಮ ಅಪ್ಪನ ಹೆಸರು. ಅವನ ಹೆಂಡತಿ ಮೊದಲನೇ ಹಾಕಿ ಮುಸಿಕಟ್ಟೆ ನಮ್ಮ ಅಕ್ಕಿ ನಾಲ್ಕನೇದು ಅಕ್ಕಿ ನಾನು ಹಡದ್ ಕೂಡ ಅವಾಗಿನ ಪ್ಲೇಗ್ ಅಪ್ಪಾಗ ಏನೇನು ಇದ್ದು ಅಂತ ಸತ್ತು ಸತ್ತ ಮೇಲೆ ನಮ್ಮ ಅಪ್ಪನ ಹೋಗಿದ್ಲು. ಅಕ್ಕಿ ಆತು ಮತ್ತು ನಮ್ಮ ದುಡ್ಡ ಹೆಜ್ಜೆ ಏನಂತೇವಲ್ಲ, ಅವ ನಮ್ಮ ಅಮ್ಮನ್ನ ಮತ್ತು ಈ ಕೂಸನ್ನ ಕರ್ಕೊಂಡು ಬಂದಿದ್ದ. ಅವ್ರ ಮಾತು ಕೇಳ್ತಾ ಇದ್ರೆ ಹಾಗೆ ಕೇಳೋಣ ಅಂತ ಅನಿಸ್ತಾ ಇತ್ತು. ನೆಕ್ಸ್ಟು ಒಂದು ವಿಡಿಯೋದಲ್ಲಿ ಹೇಳ್ತಾರೆ, ನೆಕ್ಸ್ಟ್ ಇನ್ನೂ ಸ್ವಲ್ಪ ಅವ್ರು ಮಾತಾಡ್ತಾರೆ. ಅವರು ಚಿಕ್ಕವರಿದ್ದಾಗ ಯಾವ ಸ್ಕೂಲಲ್ಲಿ ಕಲಿತೆ ಅಂತ. ಅಷ್ಟು ಮೆಮೊರಿ ಪವರ್ ಇದೆ ಅಲ್ಲ, ಅದು ಈ ವಯಸ್ಸಲ್ಲಿ ತುಂಬ ಗ್ರೇಟ್ ಅಂತೀನಿ ನಾನು. 97 ಆದ್ರೂ ಅವ್ರದ್ದು ಮೆಮೊರಿ ಪವರ್ ತುಂಬ ಚೆನ್ನಾಗಿದೆ, ಮತ್ತು ಹಾಗೆ ವಿಲ್ ಪವರು ಕೂಡ ತುಂಬ ಚೆನ್ನಾಗಿದೆ. ಆ ವಿಲ್ ಪವರ್ ಇರೋದ್ರಿಂದನೇ ಅವ್ರು ಇಲ್ಲಿ ತನಕ ಇರೋದು. ನಿಮ್ಗೆ ಅನಿಸ್ಬೋದು ಇವ್ರಿಗೆ ಯಾವುದು ಹೆಲ್ತ್ ಪ್ರಾಬ್ಲಮ್ ಇಲ್ವಾ ಅಂತ. ಇವ್ರಿಗೂ ಎಲ್ಲ ಥರದಿಂದ ಹೆಲ್ತ್ ಪ್ರಾಬ್ಲಮ್ ಇದೆ. ಅದನ್ನೆಲ್ಲನೂ ದಾಟಿ ಇವರು ಸ್ಟ್ರಾಂಗ್ ಆಗಿರೋದ್ರಿಂದ ಚೆನ್ನಾಗಿದ್ದಾರೆ. ಅಂದರೆ ಇವ್ರ ಆರೋಗ್ಯನ ಇನ್ನೂ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಇವ್ರಿಗೂ ಹಾರ್ಟ್ ಪ್ರಾಬ್ಲಮ್ ಆಗಲಿ, ಕಣ್ಣಿಂದು ಎಲ್ಲ ಥರದಿಂದನೂ ಪ್ರಾಬ್ಲಮ್ನ ಫೇಸ್ ಮಾಡಿದ್ದಾರೆ ಇವರು. ಯಾರ ಸಹಾಯನೂ ಇಲ್ಲದೆ ಕೋಲ್ ಹಿಡ್ಕೊಂಡು ಒಬ್ಬರೇ ನಡೀತಾರೆ. ಹಾಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದಿದ್ದೆ ತಡ ಅವ್ರಿಗೆ ಇನ್ನೂ ಇಂಟ್ರೆಸ್ಟ್ ಬಂದ್ಬಿಡ್ತು ಮಾತಾಡೋಕ್ಕೆ. ಎಲ್ಲಿ ಅಂದ್ರೆ ಮಾಸ್ತರ್ ಎಲ್ಲಿ ಒಕ್ಕಂದಾಗ ಒಂದು ಮದುವೆ ಮತ್ತು ಇನ್ನೊಂದು ಊರಾಗ ಅವ್ರದ್ದು ಮದುವೆ ಕಲೀಲಿ ಧಾರವಾಡದಾಗ 1 ವರ್ಷ ಕಲ್ತಿದ್ವಿ. ಅಂದ್ರೆ ಟ್ರೈನಿಂಗಿಗೆ ಬಂದಿದ್ರು ಅವರು. ನಮ್ಮ ದೊಡ್ಡಪ್ಪ, ನಮ್ಮಪ್ಪ ಇವರೆಲ್ಲ ಟ್ರೈನಿಂಗಿಗೆ ಬಂದಿದ್ರು. ಅವಾಗ ಬಂದಾಗ ಸಪ್ತಾಪುರ ಅಲ್ಲೇ ಇದ್ರು. ಎಮ್ಮೆ ಸದ್ದಾಡ್ಕೊಂಡು ಬಂದಿದ್ರು. ಇಲ್ಲೇ ಎಮ್ಮೆಗಳಿದ್ರು ಮನೆಯಾಗ. ಮತ್ತು ಇಷ್ಟು ಮಂದಿ 15 ಮಂದಿ ಹೆಣ್ಮಕ್ಳಾದ್ರು ಒಬ್ಬಟ್ಟು ಬರೆದು ಗೊತ್ತಿಲ್ಲ, ಯಾರು ಸಾಲಿನೂ ಇಲ್ಲ, ಏನಿಲ್ಲ. ಅದು ನಂದ ಏನಾಯ್ತು ಮತ್ತು ಇಲ್ಲೇ ಬೆಳೆದ್ನಿಲ್ಲ. 4ನೇ ಜನ 5ನೇ ಇಷ್ಟ ಹೆಚ್ಚಿಗೆ ಹೋಗಿದ್ವಿ. ಆಮೇಲೆ ಹೋಗ್ತಾನಂದ್ರೆ ಬೇಡ ಅಂತಂದ್ರೆ ಅಜ್ಜ ಅಂತ ಮಾತು ಕೇಳ್ಬೇಕಂತ. ನಮ್ಮ ಮನೆಯವರು ಏರ್ಫೋರ್ಸ್ದಾಗಿದ್ರು. ಹ್ಞೂ, ಏರ್ಫೋರ್ಸ್ದಾಗಿದ್ರು. ಮದುವೆ ಆಗೋ ಮುಂದೆ ಇನ್ನೂ ದೊಡ್ಡಕ್ಕಾಗಿದ್ದಿಲ್ಲ ಅವಾಗ. ಇಲ್ಲೇ ಸಾಲಿಗೆ ಆದ್ರೆ ಇಲ್ಲಿ ಹೋಗ್ತಿದ್ನಿ. ಒಕ್ಕಂದಾಗ 1 ವರ್ಷ ಮಾಸ್ತರ್, ಒಕ್ಕಂದಾಗ ಧಾರವಾಡದಾಗ 1 ವರ್ಷ ಟ್ರೈನಿಂಗ್ ಕಾಲೇಜ್ದಾಗ ಧಾರವಾಡದಾಗ 1 ವರ್ಷ ಬರ್ತದೆ. ಚಲೋ 2 ಸಲ ಅಷ್ಟು ಆದದ್ದು. ಈಗಾದರೂ ಬರ್ತಾರೆ ಹೋಗ್ತಾರೆ ಗೊತ್ತಾ, ಯಾವ ಊರಿಗೆ ಬರ್ತಾರೆ ಹುಡುಗ ಸಲ ಅವತ್ತಿಂದ ತಲ್ಲೂರಾಗನ ರೀ. ತಲ್ಲೂರು ಏನಾದರೂ ತಲ್ಲೂರಾಗ. ಏನೇ ನಿಮಗೆ 90 ವಯಸ್ಸು ರೀ? 95 ರೀ. ಹಾಂ, 95 ಅಂತ ಇಸ್ವಿ ಗೊತ್ತಿಲ್ಲ. ಇಸ್ವಿ ಗೊತ್ತಿಲ್ಲ ಅಂದ್ರೆ ಹಳಕೂರ ಸತ್ತೋಗ. ಆಮೇಲೆ ನಮ್ಮ ಅಜ್ಜಾನು ತೀರ್ಕೊಂಡ್ರೆ ನಾನು ಏನು ಒಟ್ಟು ಯಾವ ಇಸ್ವಿ ಏನು ಗೊತ್ತಿಲ್ಲ. 10 ಲಗ್ನ ಮಾಡ್ಕೊಂಡು ಉಡಕ್ಕೆ ಹಾಕೊಂಡು ಬಂದು ತಿರುಗಿ ಮನೆ ಉಡಕ್ಕೆ ಹಾಕೊಂಡು ಏನಾರು ಅಂತಾರೆ. ಆದ್ರೆ ಹೋಗ್ತಿದ್ವಿ ಅಂದ್ರೆ ಆದ್ರೆ ಭಾಳ ದಿವಸ ಉಳಿತಿರ್ತಿಲ್ಲ. ಮನೆಯಲ್ಲಿ ಬಿಡ್ತಿರ್ಕಿಲ್ಲ, ಹೇಳಿ ಬಂದ್ಬಿಡು ಅಂತ. ಹಿಂಗಾಗಿ ಅದು ಏನೇನೋ ನನ್ನ ನಸೀಬು ಚಲೋ ಸಿಕ್ಕೈತೆ. ಇಷ್ಟು ಯಾರು ಮಾಡ್ತಾರಮ್ಮ ಮಗ್ಗ ಇಂಥ ದೊಡ್ಡ ನೌಕರಿ ಒಳಗಿದ್ದ ಹಿಂಗೆ ನಿಂತ ಕಿಟ ಹಾಕೋದು ಯಾರು ಮಾಡ್ತಾರೆ? ಯಾರು ಕಳಿಸಿಲ್ಲ, ಯಾರು ಮಾಡಿಲ್ಲ. ಕಿಟ ಹಾಕೊಂಡು ಉಡಿ ತುಂಬಿಕೊಂಡು ಮತ್ತೆ ವಾಳೆ ಉಡಿ ತುಂಬಿಕೊಂಡು ಬಂದಿಲ್ಲ. ಇವರು ಇಷ್ಟೊತ್ತನ ಮಾತಾಡಿದ್ನ ನಾನು ಯಾಕೆ ರೆಕಾರ್ಡಿಂಗ್ ಮಾಡಿದೆ ಅಂದರೆ ಅದೆಲ್ಲ ನಮಗೆ ಒಂದು ಮೆಮೊರಿಯಾಗಿ ಉಳಿಯುತ್ತೆ. ಮತ್ತು ನಮಗೆ ನನ್ನ ಯೂಟ್ಯೂಬ್ ಇರೋದ್ರಿಂದ ಅದೊಂದು ಮೆಮೊರಿಯಾಗಿ ಉಳಿಯುತ್ತೆ ಅಂತ ನಾನು ಅವ್ರು ಮಾತಾಡಿರೋದನ್ನ ರೆಕಾರ್ಡ್ ಮಾಡಿದೆ. ನಾನು ಫಸ್ಟ್ಗೆ ಹೇಳಿದೆ ಯಾರ್ಯಾರಿಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗವಾಗ ಬಂದು ಇವ್ರನ್ನ ಮೀಟ್ ಮಾಡ್ತಾಯಿದ್ರು ಅಂತ. ಇವರು ಒಬ್ಬರು ಮನೆ ಮಗಳೇ. ಇವ್ರಿಗೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿ ಇವರು ಸ್ವಲ್ಪ ವೀಲ್ ಚೇರ್ ಮೇಲೆ ಬರಬೇಕಾಯ್ತು. ಇವರೆಲ್ಲ ಅಲ್ಲಿ ಬೆಂಗಳೂರಿಗೆ ಬರೋಕ್ಕಾಗಲ್ಲ ಅಂತ ಇವರೇನೆ ಇಲ್ಲಿ ಬಂದಿದ್ದಾರೆ. ಏಜ್ ಆದಮೇಲೆ ನೋಡಿ ಏನು ಬೇಕಂತ ಅನ್ಸಲ್ಲ. ನಮ್ಮವ್ರನ್ನ ನಾನು ಯಾವಾಗ ನೋಡ್ತೀನಿ ನಮ್ಮವರು ಅಂತ ಅನ್ಸ್ಕೊಂಡವರು ನನ್ನ ಜೊತೆ ಇದ್ದರೆ ಸಾಕಪ್ಪ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅದೇ ಥರ ಅಲ್ಲಿ ಫೀಲಿಂಗ್ ಕ್ರಿಯೇಟ್ ಆಗಿಬಿಟ್ಟಿತ್ತು. ಹಾಗೆ ನೋಡಿ, ಒಂದು ಫ್ಯಾಮ್ಲಿ ನಾವೆಲ್ಲರೂ ಸೇರಿದಾಗ ಫ್ಯಾಮ್ಲಿ ಫೋಟೋ ತೆಗೆಸ್ತಾ ಇರ್ತೀವಿ. ಪ್ರತಿ ಸರಿನೂ ಜೊತೆಗೆ ಸೇರಿದಾಗ ಎಲ್ರದ್ದು ಒಂದು ಫ್ಯಾಮ್ಲಿ ಫೋಟೋ ಆಗ್ತಾ ಇರುತ್ತೆ. ಅದೇ ಥರನೇ ಇವತ್ತೂ ಒಂದು ಫ್ಯಾಮ್ಲಿ ಫೋಟೋ ಎಲ್ಲ ಮಾಡ್ಕೊಂಡ್ವಿ. ಸಾಯಂಕಾಲ ಆಯಿತು ಅಂತ ಎಲ್ಲರೂ ಅವ್ರವ್ರ ಊರಿಗೆ ಹೊರಟಿದ್ವಿ. ಇವರು ಆಚೆ ಬಂದುಬಿಟ್ಟು ಎಲ್ಲರೂ ಆರಾಮಾಗಿ ಹೋಗಿ ಬನ್ನಿ ಬಾಯ್ ಅಂತ ಹೇಳೋಕ್ಕೆ ಅಲ್ಲಿ ಬಂದು ಕೂತಿದ್ರು.
ಆಮೇಲೆ ಅವ್ರ ಅಕ್ಕ ತಂಗಿ ತಮ್ಮ ಎಲ್ಲ ಇದ್ದಾರೆ, ಒಂದು 20 ಜನ ಇದ್ದಾರೆ ಅಂತ ಹೇಳಿದ್ರಲ್ಲ, ಅವ್ರನ್ನೂ ಎಲ್ಲ ಫೋನ್ ಹಚ್ಚಿ ಕರೆಸಿ ತಮ್ಮ ತವ್ರ ಮನೆ ಕಡೆ ಬಳಗನೂ ಇದೇ ಥರ ಮೀಟ್ ಮಾಡಿ ಖುಷಿ ಪಟ್ರಂತೆ. ಅವರೆಲ್ಲ ಬಂದು ಹೋಗಿದ್ದಾರೆ ಅಂತ ಹೇಳ್ತಾಯಿದ್ರು. ನಾನು ಈ ವಿಡಿಯೋನ ಮಾಡಿರೋ ಉದ್ದೇಶ ಏನಂದರೆ, ವಯಸ್ಸಾದಮೇಲೆ ಮನಸ್ಸು ಏನು ಕೇಳುತ್ತೆ, ಏನು ಬೇಕನ್ಸುತ್ತೆ ಅನ್ನೋದು ಒಂದು ಉದ್ದೇಶದಿಂದ ಈ ವಿಡಿಯೋನ ಮಾಡಿದ್ದೀನಿ. ನಾವೆಲ್ಲರೂ ನಮ್ಮ ದೊಡ್ಡ ವೈನಿಗೆ ಹೇಳ್ತಾ ಇದ್ವಿ, ಇನ್ನು 3 ವರ್ಷ, ನಿಮಗೆ 95 ಅಲ್ಲ 97 ಇಯರ್ ಈಗ, ಇನ್ನು 3 ವರ್ಷ ಕಳೆದ್ರೆ ನಿಮಗೆ 100 ವರ್ಷ ಆಗುತ್ತೆ. ದೇವರು ನಿಮಗೆ ಹೀಗೆ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ನಿಮ್ಮದು 100 ವರ್ಷ ಆದಮೇಲೆ ನಾವು ನಿಮ್ಮದು ಬರ್ತ್ಡೇ ಸೆಲೆಬ್ರೇಷನ್ ಒಂದು ಹಬ್ಬದ ಥರ ಮಾಡ್ತೀವಿ ಅಂತ ಹೇಳಿ ನಾವು ಅಲ್ಲಿಂದ ಹೊರಟ್ವಿ. ಈ ವಿಡಿಯೋ ನೋಡಿದ ಮೇಲೆ ಒಂದು ಒಳ್ಳೆ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಸಿ ಯು ಅಗೇನ್. ಬಾಯ್.